Oh, I see. secret Gunda. Gurujiಗೆ secret. Okay. Harikate ಅಂತೂ secret harikate. ಮನೆ ಸೈಜ್ ಮಾಡಿ ಈ ಕಡೆ ಕಿರೀಟ ಈ ಕಡೆ ಈಗ ಲೆಫ್ಟ್ ತಿರ್ಸು ರೈಟ್ ರೈಟ್ ಸೈಡ್ ತಿರ್ಸು ರೈಟ್ ರೈಟ್ ಇಂಚಪ್ಪ ರೈಟ್ ಓಕೆನಾ? ಆಗುತ್ತೆ ಅಲ್ಲಿ ಹೈಟ್ ಮಾಡ್ಕೊಂಡು ಸಾಕು. Full you want to ಈಗ ಹರಿಕತೆ ನಾನು ಎಲ್ಲ ಹರಿಕತೆ ರಾಮ ಹರಿಕತೆ ಕೃಷ್ಣ ಹರಿಕತೆ ಕೇಳಿದ್ರೆ ಸೀಕ್ರೆಟ್ ಹರಿಕತೆ ಮಂಡೇ ಮಾನ್ಸಿಯಾ ಡಿಶಲ್ಲಿ Yeah, good ones. You want to? Yeah. I'll share. Sorry. ಎಲ್ಲರಿಗೂ ಹರಿಯೋ ಮೊದಲಿಗೆ ಗುರುಜಿ ಮತ್ತು ಗುರುಮಾನವರಿಗೆ ಪ್ರಣಾಮಗಳು. ಹಾಗೆಯೇ ಈ ಗರ್ಗಸೀತೆ ನಡೆಸಿಕೊಟ್ಟಿರುವ ಇಂದಿನ ಗರ್ಗಸೀತೆ ನಡೆಸಿಕೊಟ್ಟಿರುವ ಆಶಾಲಕ್ಷ್ಮಿ ಹಾಗೂ ಅವರು ಪ್ರಣಾಮ. ಮತ್ತೆ ಇಲ್ಲಿ ಬಂದಿರುವಂತ ಆಶಾಜ್ಯೋತಿಗಳಿಗೂ ನನ್ನ ಪ್ರಣಾಮಗಳು. ಮೊದಲಿಗೆ ಒಂದೆರಡು ಶ್ಲೋಕಗಳಿಂದ ಆರಂಭಿಸೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ರಾಮದೇವತೆ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಇಂದಿನ ದಿನ ತುಂಬಾ ವಿಶೇಷವಾದದ್ದು ಯಾಕೆ ಅಂತ ಯಾರು ಹೇಳ್ತೀರಾ? ಶಂಕರ ಜಯಂತಿ, ಸೀಕ್ರೆಟ್ ಹರಿಕತೆ. ಸೀಕ್ರೆಟ್ ಹರಿಕತೆ. ಜೈ ಹೋ. ಹೌದು, ಇಂದಿನ ದಿನ ಎಷ್ಟೊಂದು ವಿಶೇಷಗಳಿದ್ದಾವೆ, ಆದ್ರೆ ಒಂದು ಇವತ್ತು ಮಾತ್ರ ದಿನ. ಪ್ರತಿದಿನ ತಾಯಂದಿರ ದಿನವೇ, ಆದ್ರೆ ಇವತ್ತಂತೂ ಒಂದು ದಿನ ಅವ್ರು ಕಲ್ಪಿಸ್ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತಿನ ಹರಿಕತೆ ಇಲ್ಲಿರುವ ಎಲ್ಲಾ ತಾಯಂದಿರಿಗೂ ಅದು ಸಮರ್ಪಿಸುತ್ತೇವೆ. ಲೋಕದಲ್ಲಿ ತಾಯಿಗೆ ಬಹಳ ವಿಶಿಷ್ಟವಾದ ಸ್ಥಾನವಿದೆ. ಎಲ್ಲ ನಮ್ಮ ಹಿರಿಯರು ಕೂಡ ಅವರಿಗೆ ಒಂದು ತುಂಬಾ ದೊಡ್ಡ ಸ್ಥಾನ, ಎಲ್ಲರಿಗಿಂತ ಮೇಲಿನ ಸ್ಥಾನ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಇದರಲ್ಲೂ ಎಲ್ಲರಿಗಿಂತ ಮೊದಲು ತಾಯಿಯ ಹೆಸರೇ ಎಲ್ಲಿದ್ದಾರೆ. ಹಾಗೆ ಒಬ್ರು ಹಿರಿಯರು ಹೇಳ್ತಾರೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿತ್ತು ಮುತ್ತಿತ್ತು ಸಾಕುವ ತಾಯಿಗಿಂತಲೂ ಮಿಗಿಲಾದವರು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸತ್ಯವಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸತ್ಯವಿಲ್ಲ. ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ಈ ದ್ವಾಪರ ಯುಗದಲ್ಲಿ ನಮ್ಮ ಜಗದೊಡೆಯನಾಗಿರುವ ಶ್ರೀಕೃಷ್ಣ ಪರಮಾತ್ಮರ ಭಕ್ತರು ಪಾಂಡವರು ಇಂದ್ರಪ್ರಸ್ಥದಲ್ಲಿ ವಾಸವಾಗಿದ್ರು. ಅಲ್ಲಿ ಅವರು ತಮ್ಮ ತಾಯಿಯ ಸೇವೆ ಮಾಡುತ್ತಾ ಇಡೀ ಜಗತ್ತಿನಲ್ಲೇ ತುಂಬಾ ಕೀರ್ತಿ ಗಳಿಸಿದ್ರಂತೆ. ಆದ್ರೆ ಈ ಹಸ್ತಿನಾಪುರದಲ್ಲಿ 100 ಮಕ್ಕಳ ತಾಯಿ ಗಾಂಧಾರಿ ದುಃಖದಲ್ಲಿದ್ದಳಂತೆ. ಯಾಕೆ? ನಮ್ಮ ಹಿರಿಯರು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಏಕೋಪಿ ಗುಣವಾನ್ ಪುತ್ರೋ ನಿರ್ಗುಣೈ ಕಿಂಶತೆಯಂತೆ ಏಕಶ್ಚಂದ್ರೋ ಜಗಚ್ಚಕ್ಷುರ್ ನಕ್ಷತ್ರೇ ಕಿಂ ಪ್ರಯೋಜನಂ. ಒಂದು ಒಳ್ಳೆ ಗುಣವಂತ ಮಗು ಇದ್ದರೆ ಸಾಕು, 100 ಮಕ್ಕಳು ಏಕೆ? ಈ ಇಡೀ ಜಗತ್ತನ್ನ ಬೆಳಗಲು ಒಂದು ಚಂದ್ರ ಇದ್ದರೆ ಸಾಕು, 100 ನಕ್ಷತ್ರಗಳು ಏಕೆ? ಅದೇ ರೀತಿ ಈ ಮಕ್ಕಳೇ ಇಲ್ಲದಿರೋ ತಂದೆ ತಾಯಿಗಳಿಗೆ ಒಂದೇ ಚಿಂತೆ, ಮಕ್ಕಳಿಲ್ಲ ಅಂತ. ಆದ್ರೆ ಮಕ್ಕಳಿರುವ ಎಷ್ಟೋ ತಂದೆ ತಾಯಿಗೆ 100 ಚಿಂತೆ. ಅದರಲ್ಲಿ
ಅಯ್ಯೋ ನನ್ ಮಕ್ಳು ಗುಣವಂತನಾಗಲಿಲ್ಲ, ತುಂಬಾ ಒಳ್ಳೆಯವನಾಗಲಿಲ್ಲ ಅಂತ. ಈ ಒಂದು ಉತ್ತಮವಾದ ಪತಿ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಆ ಹೆಣ್ಣು ಮಾಡಿದ ಪುಣ್ಯ. ಒಂದು ಉತ್ತಮವಾದ ಹೆಂಡತಿ ಸಿಗ್ಬೇಕು ಅಂದ್ರೆ ಅದು ಆ ಗಂಡು ಮಾಡಿದ ಪುಣ್ಯ. ಆದ್ರೆ ಇವ್ರಿಬ್ಬರಿಗೂ ಉತ್ತಮವಾದ ಮಗು ಹುಟ್ಬೇಕು ಅಂದ್ರೆ ಅದು ದೈವಾನುಗ್ರಹ. ಆದ್ರೆ ನಮ್ಮ ಹಿರಿಯರು ಇನ್ನೊಂದು ಹೇಳಿದ್ದಾರೆ, ಚಿಕ್ಕಂದಿನೊಳ ಲಕ್ಕನ ವಿದ್ಯೆಗಳು ಅರಿಪದಿರು ತೊಡೆ ಕೊಂದವು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಒಳ್ಳೆ ನೀತಿ ಕಲಿಸದೆ ಹೋದ್ರೆ ಅವರ ತಂದೆ ತಾಯಿಯೇ ಈ ಮಗುನ ಕೊಂದ ದೋಷಕ್ಕೆ ಒಳಗಾಗ್ತಾರೆ. ಇದಕ್ಕೆ ದೊಡ್ಡ ಸಾಕ್ಷಿ ನಮ್ಮ ಕೌರವರು ಮತ್ತು ಪಾಂಡವರು. ನಮ್ಮ ಗಾಂಧಾರಿ ನಾನು ಹೇಳ್ದಂಗೆ ತುಂಬಾ ದುಃಖದಲ್ಲಿದ್ದರು. ಯಾಕೆ? ಅಯ್ಯೋ ನನ್ ಮಕ್ಕಳನ್ನ ಯಾರೂ ಕೊಂಡಾಡೋದಿಲ್ಲ, ನನ್ ಮಕ್ಳು ಒಳ್ಳೆಯವರು ಗುಣವಂತರು ಅಂತ ಯಾರು ಹೇಳ್ತಾ ಇಲ್ವಲ್ಲ, ನಾನ್ ಏನ್ ಮಾಡ್ಲಿ ಅಯ್ಯೋ ನಾರದ್ರಾಗಿದ್ರೆ ನನ್ಗೆ ಏನಾದ್ರೂ ಒಂದು ಒಳ್ಳೆ ಇದು ಹೇಳ್ಕೊಡ್ತಾ ಇದ್ರು ಅಂತ ಯೋಚನೆ ಮಾಡ್ತಿದ್ದಂಗೆ ಅದೇ ಕ್ಷಣ ನಾರದ್ರು ಪ್ರಕಟರಾಗ್ತಾರೆ. ಅವರು ತಾಯಿ ಗಾಂಧಾರಿ ಅಂದಾಗ ಯಾರಿಲ್ಲಿ ಅಂತಾರೆ. ಯಾರಿಗೆ ಅಂತ ಯಾಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಗಾಂಧಾರಿ ಮದ್ವೆ ಆಗೋ ಸಮಯದಲ್ಲಿ ತನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬರ್ತೀವಿ, ನನ್ನ ಗಂಡನ ಪ್ರಪಂಚವನ್ನು ನಾನೇಕೆ ನೋಡಲಿ ಅಂತ. ನಮ್ಮ ಭಾರತದಲ್ಲಿ ಈ ಪತಿಗಿರೋ ಒಂದು ಭಕ್ತಿ, ಒಂದು ಸ್ನೇಹ ಅದು ತುಂಬಾ ಚೆನ್ನಾಗಿದೆ. ಯಾವ ರೀತಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ಪೂರ್ವದಲ್ಲಿ ಒಂದು 50-60 ವರ್ಷಗಳ ಹಿಂದೆ ಇಬ್ರು ಮಾತಾಡ್ಕೊಡ್ತಿದ್ರು, ಇವತ್ತು ನಿಮ್ ಮನೇಲಿ ಏನ್ ಅಡ್ಗೆ ಅಂತ. ಆಗ ಅವ್ರು ಹೇಳಿದ್ರಂತೆ, ಅಯ್ಯೋ ನಮ್ ಗಂಡ ಮನೇಲಿ ಇಲ್ಲ, ಎಲ್ಲೋ ಊರ್ಗ್ ಹೋಗಿದ್ದಾರೆ ಆಚೆ ಕೆಲ್ಸಕ್ಕೆ, ಅವ್ರು ಬಿಟ್ಟು ಏನ್ ಅಡ್ಗೆ ಅಲ್ಲ ಏನು ಮಾಡ್ಲಿಲ್ವಾ ನೀವು ಅಂದ್ರೆ, ಇಲ್ಲ ಏನೋ ಒಂಚೂರು ಕೋಸಂಬರಿ ಪಾಯಸ ಮಾಡ್ಕೊಂಡೆ ಅಂತ ಚಿತ್ರಾನ್ನ, ಹಾಗೆ ಅದಕ್ಕೊಂಚೂರು ಸಾರು ರಸ ಮಜ್ಜಿಗೆಗೆ ಒಂಚೂರು ಒಗ್ಗರಣೆ ಹಾಕೊಂಡೆ ಅಷ್ಟೇ. ಆಮೇಲೆ ಏನಪ್ಪ ಇದು ತಿನ್ಲೇಬೇಕಲ್ವಾ, ಆದ್ರೆ ಅವ್ರ ಮನೇಲಿ ಏನ್ ಅಂತ ಒಂಚೂರು ಸಂಡಿಗೆ ಮತ್ತೆ ಅದು ಇದು ಮಾಡ್ಕೊಂಡೆ, ಒಂಚೂರು ಉಪ್ಪಿನಕಾಯಿ ಹಾಕೊಂಡೆ. ಅಯ್ಯೋ ಇಷ್ಟು ಅಡ್ಗೆ ಮಾಡ್ಬಿಟ್ಟಿದ್ದೀನಲ್ಲ, ಏನೋ ಅದು ಇದು ಒಂಚೂರು ಇದು ಎಲ್ಲ ಹಾಕೊಂಡು ತಿಂದೆ, ಆದ್ರೂ ಅವ್ರಿಂದೆ ಊಟ ಮಾಡ್ದಂಗೆ ಅನ್ಪಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ರಂತೆ. ನಾವ್ ಕಂಡಿಲ್ಲ, ಯಾರೋ ನಮ್ಗೆ ಹೇಳಿದ್ರು, ನಾವ್ ನಿಮ್ಗೆ ಒಪ್ಪಿಸ್ತಿದೀವಿ ಅಷ್ಟೇ. ನಾರದ್ರಿಗೆ ಹೇಳಿದಾಗ ಯಾರಿಲ್ಲಿ ಅಂತ ಹೇಳಿದಾಗ ನಾರದ್ರು ಹೇಳಿದ್ರಂತೆ, ಅಮ್ಮ ನೀನ್ ಈಗ್ಲೇ ನನ್ನ ನೆನ್ಸ್ಕೊಂಡೆ ಇಲ್ಲ, ಅದಕ್ಕೆ ನಾನ್ ಬಂದಿದ್ದೀನಿ, ಏನ್ ವಿಷಯ ಅಂತ ಹೇಳಿದ್ರೆ, ಅಯ್ಯೋ ನಾರದ್ರೆ ನನ್ ಮಕ್ಳು ಯಾರು ಕೊಂಡಿರ್ತಾ ಇಲ್ಲ, ಎಲ್ಲರೂ ನಿನ್ ಮಕ್ಳು ನಿರ್ಗುಣರು, ಏನು ಒಳ್ಳೇದ್ ಮಾಡಲ್ಲ, ಅಧರ್ಮಿಗಳು ಅಂತಾರೆ, ಇದಕ್ಕೇನಾದ್ರು ಉಪಾಯ ಮಾಡಿ, ನೀವೇ ಆಶೀರ್ವಾದ ಮಾಡ್ಬಿಡಿ, ಅವ್ರು ಚೆನ್ನಾಗಿ ಒಳ್ಳೆಯವ್ರು ಆಗ್ಬಿಡ್ಲಿ ಅಂತ. ಆಗ ನಾರದ್ರು ಅನ್ಕೊಂತಾರೆ, ಇದೆಲ್ಲ ನೀವ್ ಕೇಳಿರ್ಬೋದು, ಹೆತ್ತ ತಾಯಿಗೆ ಹೆಗ್ಮಾನು ಮುದ್ದು ಅಂತ. ಅದೇ ರೀತಿ ಗಾಂಧಾರಿ ವಿಷಯ. ಆಗ ನಾರದ್ರು ಹೇಳ್ತಾರೆ, ಮಂತ್ರ ಹಾಕಿದ ಕೂಡ್ಲೆ ಎಲ್ಲರೂ ಒಳ್ಳೆ ಮನುಷ್ಯರಾಗ್ಬಿಟ್ಟಿದ್ರೆ ಈ ಇಡೀ ಪ್ರಪಂಚದಲ್ಲಿ ಯಾರು ಕೆಟ್ಟವರೇ ಇರ್ತಾ ಇರ್ಲಿಲ್ಲ. ಆದ್ರೂ ನೀನ್ ಕೇಳುವಂತ ನಾನು ಒಂದೇ ಒಂದು ಸಲಹೆ, ಅದು ಒಂದು ವ್ರತ ಮಾಡುವುದು. ಯಾವ ವ್ರತ? ಗಜಗೌರಿ ವ್ರತ. ಆದ್ರೆ ಗಜಗೌರಿ ವ್ರತ, ಆಹಾ ಇದು ತುಂಬಾ ಒಳ್ಳೆ ವಿಷಯ. ಆದ್ರೆ ನಾನು ಇದ್ರ ಬಗ್ಗೆ ಬರೀ ಕಥೆ ಕೇಳಿದೀನಿ, ಯಾವತ್ತೂ ನೋಡಿಲ್ಲ ಮಾಡಿಲ್ಲ, ಹೇಗ್ ಮಾಡೋದು ಗುರುಗಳೇ ಅಂತ ಕೇಳಿದಾಗ ನಾರದ್ರು ಹೇಳ್ತಾರೆ, ಎಲ್ಲದಕ್ಕಿಂತ ಮೊದಲು ಮಣ್ಣಲ್ಲಿ ಒಂದು ಆನೆ ನಿರ್ಮಾಣಿಸಿ, ಅದು ಐರಾವತ ಆನೆ ತರನೇ ಕಾಣ್ಬೇಕು, ಅದನ್ನ ಮೊದ್ಲು ಮಾಡಿ, ಆಮೇಲೆ ನಿಮ್ಮ ರಾಜಗುರುನ ಕರ್ಕೊಂಡ್ ಬಂದು ಆ ಆನೆ ಮೇಲೆ ಗೌರಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ, ಹಾಗೆ ಊರಲ್ಲಿರೋ ಎಲ್ಲ ಜನರನ್ನು ಕರೆಸಿ, ಎಲ್ಲ ಜ್ಞಾನಿಗಳು, ಧರ್ಮಿಗಳು, ಋಷಿಗಳು, ಮುನಿಗಳು ಎಲ್ಲರನ್ನು ಕರೆಸಿ, ಕಲಾವಿದ್ರು ಎಲ್ಲ ನಿಮ್ಮ ರಾಜ್ಯದಲ್ಲಿ ಯಾರು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ, ಆಮೇಲೆ ಅವ್ರಿಗೆ ದಾನ ಧರ್ಮ ಮಾಡಿ, ಅವರು ಇಲ್ಲ ನೀವೆಲ್ಲ ಕೊಡ್ಬೇಕು, ಆ ತರ ಚೆನ್ನಾಗ್ ಮಾಡಿ, ನೀವು ಏನಾದ್ರು ನಿಷ್ಕಾಮ ಭಾವದಿಂದ ನೀವೊಂದು ಶುದ್ಧ ಮನಸ್ಸಿಂದ ಮಾಡಿದ್ರಿ, ನಿಮ್ ಮಕ್ಳಿಗೆ ಖಂಡಿತ ಒಳ್ಳೇದಾಗುತ್ತೆ, ನಿಮ್ ಮಕ್ಳಿಗೆ ಫಲ ಸಿಗುತ್ತೆ ಅಂತ ಹೇಳಿ ನಾರದ್ರು ಅಲ್ಲಿಂದ ಮಾಯ ಆಗ್ತಾರೆ. ಆಗ ಗಾಂಧಾರಿ ಕರೀತಾರೆ, ದುರ್ಯೋಧನ ಅಂತ ಕರೆದು ಕೂಡಲೇ ಸುಯೋಧನ ಅಲ್ಲಿ ಬಂದು ನಿಂತಿರ್ತಾರೆ, ಅಮ್ಮ ಅಪ್ಪಣೆ ಅಂತ, ನಾನೊಂದು ವ್ರತ ಮಾಡ್ಬೇಕು ಅಂತ ಇದ್ದೀನಿ ಮಗನೇ ಅಂದ್ರೆ, ಅಮ್ಮ ನೀನು ಸುಯೋಧನನ ತಾಯಿ, ಒಂದು ವ್ರತ ಏನು 100 ವ್ರತ ಮಾಡು, ನಾನೇನ್ ಸಹಾಯ ಮಾಡ್ಬೇಕು ಅಷ್ಟೇ ಅಂತ. ಆಗ ಗಾಂಧಾರಿ ಹೇಳ್ತಾಳೆ, ಒಂದು ದೊಡ್ಡ ಆನೆಯನ್ನು ನಿರ್ಮಾಣಿಸು, ಅದು ಐರಾವತ ನಮ್ಗೆ ಕಾಣ್ಬೇಕು, ಹಾಗೆ ಊರಲ್ಲೆಲ್ಲ ಡಂಗುರ ಸಾರು,
ಆಮೇಲೆ ಅವರು ದುರ್ಯೋಧನ ಹೇಳ್ತಾನೆ ಯಾರಿಲ್ಲಿ ಅಂತ ಹೇಳಿ ಕೂಡ್ಲೆ ಒಂದು 10-20 ಜನ ಬಂದು ನಿಂತ್ಬಿಡ್ತಾರೆ. ಅದು ರಾಜವಾಣಿ ಅಂತ. ಅವರು ಈ ತರ ಯಾರಿಲ್ಲಿ ಅಂದ್ರೆ ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ. ನಾನು ಒಂದ್ಸತಿ ಅದನ್ನ ಮಾಡ್ತಿ ಯಾರಿಲ್ಲಿ ಅಂತ, ಯಾರೂ ಇಲ್ಲ ಇಲ್ಲಿ. ಅದೇ ನಮ್ಮ ವಾಣಿಗಿರೋ ಬೆಲೆ. ಆದ್ರೆ ದುರ್ಯೋಧನ ಅಷ್ಟೊಂದ್ ಜನ ಬಂದ್ ನಿಂತ್ರು. ಅವ್ರು ಹೇಳಿದ್ರು ಈ ಇಡೀ ರಾಜ್ಯದಲ್ಲಿ ಉತ್ತಮರಲ್ಲಿ ಉತ್ತಮರಾಗಿರುವಂತ ಕಲಾವಿದರನ್ನ ಕರೆಸಿ ಅವ್ರ ಕೈಯಲ್ಲಿ ಐರಾವತನಂತ ಆನೆ ನಿರ್ಮಾಣಿಸಿ ಅಂತ. ಮೂರ್ ವಾರ ಆಯ್ತು ಆ ಆನೆ ಮಾಡಕ್ಕೆ. ಆದ್ರೆ ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಈ ಗಗನದಲ್ಲಿ ದೇವತೆಗಳು ಓಡಾಡ್ತಿರ್ಬೇಕಂದ್ರೆ ಆಕಸ್ಮಿಕವಾಗಿ ಏನಾದ್ರು ಆ ಆನೆ ಕಂಡ್ರೆ ಅರಮನೆ ಮುಂದೆ ಇದು ನಮ್ ಕಡೆ ಆನೆ ಅಲ್ವಾ, ಇಲ್ಲಿ ಬಂತು ಅಂತ ಯೋಚನೆ ಮಾಡ್ತಿದ್ರಂತೆ. ಅದು ಅಷ್ಟು ಐರಾವತನಂಗೆ ಇತ್ತಂತೆ. ಇನ್ನೇನ್ ಪೂಜೆ ಶುರುವಾಗ್ಬೇಕು, ಅವಾಗ ನಾರದ್ರನ್ ಮತ್ತೆ ಕರೀತಾರೆ. ಹೇಗೆ ಪೂಜೆ ಎಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ನಾರದ್ರ ಎಲ್ಲದನ್ನು ಚೆನ್ನಾಗಿ ಅರ್ಥಪಡಿಸ್ತಾರೆ. ಆಗ್ಲೇ ನಾರದ್ರು ಹೇಳ್ತಾರೆ ಎಲ್ಲಾರ್ನು ಕರೆದಿದ್ದೀರಾ ತಾನೆ, ಎಲ್ಲಾರ್ನು ಆಹ್ವಾನಿಸಿದ್ದೀರಾ ತಾನೆ ಅಂತ. ಆಗ ಹೌದು ಗುರುಗಳು, ಎಲ್ಲಾರ್ನು ಆಹ್ವಾನಿಸಿದೀನಿ. ಹಾಗಾದ್ರೆ ನಿಮ್ ತಂಗಿ ಕುಂತಿನೂ ಆಹ್ವಾನಿಸ್ತೀರಾ ಅಲ್ವಾ ಅಂತ ಕೇಳಿದಾಗ, ಅಯ್ಯೋ ಈ ಭಿಕ್ಷೆ ಬೇಡವನ್ನ ಬೇಡ ನಾನ್ ಕರಿತೀನಿ, ಆದ್ರೆ ಕುಂತಿ ಮಾತ್ರ ನಾನ್ ಕರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಮಕ್ಳಿಂದ ತಾನೆ ನನ್ ಮಕ್ಳಿಗೆ ಇಷ್ಟೊಂದು ಅವಮಾನ, ಅವ್ರ ಮಕ್ಳಿಂದ ತಾನೆ ನನ್ ಮಕ್ಳಿಗೆ ಈ ತರ ಆಡ್ಕೊಡುದು, ಅದಕ್ಕೆ ಆ ಕುಂತಿ ಮಾತ್ರ ಕರಿಯಲ್ಲ ಅಂತ ಹೇಳ್ತಾರೆ. ಆವಾಗ ದುರ್ಯೋಧನ ಕರೆದು ಹೇಳ್ತಾರೆ, ಇಡೀ ಊರ್ಗೆ ಹೋಗು ಡಂಗೂರ ಸಾರು, ಎಲ್ಲರಿಗೂ ತಿಳಿಬೇಕು. ಆದ್ರೆ ನೀನು ಏನ್ ಮಾಡ್ತೀಯ ಅಂತ ಹೇಳಿದ್ರೆ ವಿಶೇಷವಾಗಿ ಆ ಕುಂತಿ ಮನೆ ಮುಂದೆ ನಿಂತ್ಕೊಂಡು ಡಂಗೂರ ಸಾರಿಸ್ಬೇಕು ಜೋರಾಗಿ. ಯಾವ ತರ ಅಂತ ಹೇಳಿದ್ರೆ ಅದನ್ನ ಕೇಳಿ ಆ ವೈಭವನೆಲ್ಲ ಬೇರೆಯವ್ರ ಬಾಯಲ್ಲಿ ಕೇಳಿ ಆ ಕುಂತಮ್ಮ ಅಲ್ಲೇ ಕುಸ್ ಬಿದ್ದೋಗ್ಬೇಕು. ಅಲ್ಲಿ ಯಾರಾದ್ರೂ ಕೇಳಿದ್ರೆ ಕುಂತಮ್ಮ ಏಕಿಲ್ ಕುಂತೆ ಅಂದ್ರೆ ಸುಮ್ನೆ ಕುಂತೆ ಅಂತ ಕುಂತಿ ಸತ್ತೋಗ್ಬೇಕು ಆ ಕುಂತಿ. ಆ ತರ ಮಾಡ್ಬೇಕು ಅಂತ ಹೇಳಿದ್ರು. ಆಗ ದುರ್ಯೋಧನ ಹೇಳಿದ್ರಿಂದ ಎಲ್ಲರೂ ಹೋಗಿ ಅಲ್ಲಿ ಡಂಗುರ ಸಾಕ್ತಾರೆ. ಸಾಗುವೆ ಡಂಗುರ ಹೇಳಿರಿ ಸುರಕ್ಷೆ ಡಂಗುರ, ಸಾಗುವೆ ಡಂಗುರ ಹೇಳಿರಿ ಸಾಗುವೆ ಡಂಗುರ, ಗಜಗೌರಿ ಸಾಧು ಸಂತರೆಲ್ಲ ಸಾಗುವೆ ಡಂಗುರ, ಸಾಗುವೆ ಡಂಗುರ ಸಾಗುವೆ ಅಯ್ಯ ಸಾಗುವೆ. ಇದನ್ ಕೇಳಿ ಕುಂತಿ ಎಷ್ಟು ಆನಂದ ಪಡ್ತಾಳೆ. ಗಜಗೌರಿ ಬರ್ತವೆ, ಇದು ನಾನು ಎಂದೂ ನೋಡಿಲ್ಲ, ಎಂದೂ ಕೇಳಿಲ್ಲ, ಇದನ್ ಬರೀ ಇದನ್ ನೋಡ್ಲೇಬೇಕಲ್ಲ. ಅದು ನಮ್ಮ ಅಕ್ಕ ರಾಣಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಶಾಸ್ತ್ರೋದ್ವಾಗಿ ಮಾಡ್ತಾರೆ. ನಂದೇನಿಲ್ಲ, ಅಲ್ಲಿ ಹೋಗ್ಬೇಕು, ಎಲ್ಲ ಜ್ಞಾನಿಗಳನ್ನ ಭೇಟಿ ಮಾಡ್ಬೇಕು, ಅವ್ರ ಆಶೀರ್ವಾದ ತಗೊಂಡ್ಬೇಕು. ಆಹಾ ಎಷ್ಟು ಚೆನ್ನಾಗಿದೆ ಇದು, ಎಲ್ಲ ನನ್ನ ಸತ್ಯದ ಎಲ್ಲ ಬನ್ನಿ ತಟ್ಟೆಯಲ್ಲಿ ಎಲ್ಲ ಪುಷ್ಪಗಳು ಹೂವುಗಳು ಎಲ್ಲ ಚೆನ್ನಾಗಿರೋ ಹಣ್ಣುಗಳನ್ನೆಲ್ಲ ಸೇರಿಸಿ ಹೋಗೋಣ ಅಂತೆಲ್ಲ ತಯಾರಾಗ್ಬೇಕಾದ್ರೆ ಒಬ್ಳು ಸಖಿ ಕೇಳ್ತಾಳೆ, ಅಮ್ಮ ಆದ್ರೆ ಅವ್ರು ನಿನ್ನ ಕರೀದೇ ಇಲ್ವಲ್ಲ, ಅವ್ರು ಕರೀದೇನೆ ನೀವು ಹೋಗ್ತೀರಾ ಅಂತ ಕೇಳ್ತಾರೆ. ಹೌದಲ್ಲ, ಇಲ್ಲ ಅದು ನಾನ್ ಬೇರೆ ಯಾರಾದ್ರೂ ಮನೆಯಾಗಿದ್ರೆ ನಾನು ಹೋಗ್ಬಿಡ್ತಾ ಇದ್ದೆ. ಆದ್ರೆ ಇವ್ರು ನಮ್ಮ ದಾಯಾದಿಗಳು ಮನೆ ಆಗಿದ್ರಿಂದ ನಾನು ಅಲ್ಲಿ ಹೋದ್ರೆ ನನ್ ಮಕ್ಳಿಗೆ ಅವಮಾನ ಆಗುತ್ತೆ, ನನ್ನಿಂದ ನನ್ ಮಕ್ಳಿಗೆ ಅವಮಾನ ಆಗ್ಬಾರ್ದು. ಇಲ್ಲ ನಾನು ಹೋಗಕ್ಕಾಗಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ಗಾಂಧಾರಿ ನನ್ನ ಅಕ್ಕ ಅವಳು ನನ್ನ ಕರ್ದ ಕೇಳ್ತಾಳೆ, ನನ್ ಮರೆಯೋದ್ ಸಾಧ್ಯನೇ ಇಲ್ಲ, ಮೊದ್ಲು ನನ್ನ ಕರ್ಸಲ್ ನೀವ್ ನೋಡ್ಕೊಳ್ಳಿ ಅಂತ ಹೇಳಿ ಅದೇ ವಾರದ ಹತ್ರ ನಿಂತಿದ್ದಾಳೆ. ಹೀಗೆ ಕಾಯ್ಕೊಂಡು ಇವಾಗ ಬರ್ತಾರೆ, ಯಾರು ನನ್ನ ಹತ್ರ ಬರ್ತಾರೆ ಅವಾಗೆಲ್ಲ ಇವ್ರು ನನ್ನ ಕರಿಯಕ್ಕೆ ಬಂದಿದ್ದಾರೆ ಅಂತ ಕಾಯ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಗಜಗೌರಿ ಪೂಜೆನ ಅತ್ಯಂತ ಸುಂದರವಾಗಿ ತುಂಬಾ ಸಂಭ್ರಮದಲ್ಲಿ ವೈಭವವಾಗಿ ಆ ಗಜಗೌರಿ ಪೂಜೆಯನ್ನ ಗಾಂಧಾರಿ ಮುಗಿಸ್ತಾಳೆ. ಎಲ್ಲ ಅಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಆಭರಣಗಳು ಒಡವೆಗಳನ್ನೆಲ್ಲ ದಾನ ಮಾಡ್ತಾರೆ. ಅದೇ ಸಮಯದಲ್ಲಿ ದುರ್ಯೋಧನ ಬರ್ತಾನೆ. ಅಮ್ಮ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ, ಎಷ್ಟು ಮಗನೇ ಅಂತ ಹೇಳಿದ್ರೆ ಆ ಜನರ ತಲೆಗಳನ್ನೆಲ್ಲ ನೋಡಿದ್ರೆ ಸಮುದ್ರದ ಅಲೆ ಅಂತಿದೆ. ಹೌದಾ, ಮತ್ತೆ ಇವ್ರದೆಲ್ಲ ಹೇಗೆ ದಾನ ಮಾಡೋದು, ಒಬ್ಬೊಬ್ರು ಕರ್ದಿ ಎಲ್ಲ ಕೊಡಕ್ಕಾಗೋದಿಲ್ಲ, ಅದಕ್ಕೆ ಒಂದು ಎತ್ತರದಲ್ಲಿ ನಿಂತ್ಕೊಂಡು ಹಿಂಗೆ ಬಂಗಾರದ ಪುಷ್ಪಗಳನ್ನು ಹಿಂಗೆ ಎತ್ತಿರಿ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾರಿಸ್ಕೊಂಡು ಹೋಗ್ತಾರಮ್ಮ. ಹಾಗೆ ಮಾಡು ಮಗನೇ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಬಂಗಾರವನ್ನು ಹೀಗೆ ಎರ್ಚ್ತಾ ಇದಂತೆ. ಇವಾಗ ಪರ್ಚಿದ್ರು ಒಂದಿಷ್ಟು ಬಂಗಾರ ಸಿಗುತ್ತೆ, ಓಡಾಡ್ಬೇಕು. ಅದನ್ನ ನಾವೇ ಈ ಪರಿಸ್ಥಿತಿಗೆ ನಾವೇ ತಂದ್ಕೊಂಡಿದೀವಿ. ಇರ್ಲಿ, ಆದ್ರೆ ಆ ಬಾವಿನ ದ್ರವ್ಯಗಳನ್ನೆಲ್ಲ ಎಲ್ಲ ಹೆಣ್ಮಕ್ಳು ಅಲ್ಲಿಂದ ತಗೊಂಡು ಅವ್ರ ಮನೆಗ್ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆದ್ರೆ ಕುಂತಿ ಮಾತ್ರ ಇನ್ನೂ ಕಾಯ್ತಾರೆ, ಈಗ ಬಂದವತ್ತ ಈಗ ಈಗ ಬಂದ್ಬಿಟ್ರಿ ಈಗ ಸಡೀರಿ ಅಂತ ಹೇಳ್ತಾ ಇದ್ರು.
ಅದೇ ಸಮಯದಲ್ಲಿ ಒಂದ್ 4 ಜನ ಹೆಣ್ಮಕ್ಳು ಇರ್ತಾರೆ, ಬಾವಿನ ದ್ರವ್ಯಗಳನ್ನ ಇಟ್ಕೊಂಡು ಬರ್ಬೇಕಾದ್ರೆ ನೀವು ಹಸ್ತಿನಾಪುರದಿಂದ ಬರ್ತಾ ಇರೋದಾ? ಹೌದಮ್ಮ ನಾವು ಹಸ್ತಿನಾಪುರದಿಂದ ಬರ್ತಾ ಇರೋದು ಅಂತ ಹೇಳ್ತಾರೆ. ಆಗ ಇದು ಗಜಗೌರಿ ಪೂಜೆ ಇನ್ನೂ ನಡೀತಾ ಇದೆ ಅಲ್ವಾ ಅಂದ್ರೆ, ಇಲ್ಲಮ್ಮ ಅದು ಆಗ್ಲೇ ತುಂಬಾ ಹೊತ್ತ ಆಯ್ತು, ಮುಗ್ದೋಯ್ತು. ಆಗ ಪೂಜೆ ಇರ್ತದೆ, ಇಲ್ಲ ಇಲ್ಲ ನನ್ಗೆ ಗೊತ್ತಿಲ್ಲ, ಇನ್ನೂ ನಡೀತಾ ಇರುತ್ತೆ, ನನ್ನ ಕರೀತಾರೆ, ನಾನು ಹೋಗ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾವು ಅದೇ ಅರಮನೆಯಲ್ಲಿ ಕೆಲಸ ಮಾಡ್ತು, ಈ ಗಜಗೌರಿ ಪೂಜೆ ಮುಗ್ದೆಷ್ಟೋ ಕಾಲ ಆಗೋಯ್ತು, ನಾವ್ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವ್ ಮನೆ ಕಡೆಗೆ ಹೋಗ್ತಾ ಇದೀವಿ. ಆವಾಗ ಕುಂತಿ ಹೇಳ್ತಾನೆ, ಹೌದಾ ಗಜಗೌರಿ ಪೂಜೆ ಮುಗ್ದೋಯ್ತಾ? ಹಾಗಾದ್ರೆ ನಿಜ ನಮ್ಮ ಅಕ್ಕ ನನ್ನ ಕರೆಯೋಕ್ ಮರ್ಸೋದ್ಲ? ಆದ್ರೆ ಅವ್ರು ಮರ್ಸಿರ್ಬೋದು, ಯಾರು ನೆನಪು ಮಾಡ್ಲಿಲ್ವಾ? ಒಂದು ಒಂದು ತಪ್ಪಿನಾದ್ರೂ ಮರ್ತೋಗಿ ಒಂಚೂರು ಯಾರು ಒಂದು ನನ್ನ ಹೆಸರು ಹೇಳಿಲ್ವಾ, ಕುಂತು ಕರೀರಿ ಅಂತ ಯಾರು ಹೇಳಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾರದ್ರು ಮೊದಲು ಹೇಳಿದ್ದು ಕುಂತಿ ನಿನ್ ತಂಗಿಯನ್ ಕರಿ ಅಂತಲೇ. ಆದ್ರೆ ಅವಾಗ ಕುಂತಿ ಹೇಳಿದ್ದು, ಅವಾಗ ಗಾಂಧಾರಿ ಹೇಳಿದ್ದು, ಇಲ್ಲ ಭಿಕ್ಷೆ ಬೇಡವ್ರನ್ನ ಬೇಡಿ ತರ್ತೀನಿ, ಆದ್ರೆ ಕುಂತಿನ ಮಾತ್ರ ನನ್ ಕರಿಯಲ್ಲ ಅಂತ ಹೇಳಿದ್ರು. ಆಗ ಕುಂತಿ ಅಲ್ಲೇ ಕುಸ್ತು ಬಿದ್ದು, ಹೌದಾ ನಮ್ಮ ಅಕ್ಕ ಆತರ ಹೇಳಿದ್ರ, ನಾನ್ ನಂಬಕ್ಕೆ ಸಾಧ್ಯ ಇಲ್ಲ, ಆತರ ಆಯ್ತಾ? ಹಾಗಾದ್ರೆ ನನ್ನ ಕರಿಬಾರ್ದು ಅಂತಾನೆ ಕರೀಲಿಲ್ವಾ? ಇದಕ್ಕೆಲ್ಲ ಕಾರಣ ಬಡತನ ಬರಬಾರದು, ಬಡತನ ಬಂದ್ರೆ ಎಲ್ಲ ಈ ಧರೆಯಲ್ಲಿ ಭೂಲೋಕದಲ್ಲಿರೋ ಎಲ್ಲ ಜನರು ಆಡ್ಕೊಂತಾರೆ, ಮಾತುಗಳು ಹೇಳ್ತಾರೆ, ಚುಚ್ಚುತ್ತೆ, ಈ ತರ ಅವಮಾನಿಸ್ತಾರೆ. ಅದಕ್ಕೆ ಈ ಭೂಲೋಕದಲ್ಲಿ ಇರ್ಬೇಕಾದ್ರೆ ಬಡತನ ಮಾತ್ರ ಬರಬಾರ್ದು ಎಂದು ಕುಂತಿ ಹೇಳಿ ಅಳ್ತಿರ್ಬೇಕಾದ್ರೆ ನಮ್ಮ ಯುಧಿಷ್ಠಿರ ಬರ್ತಾರೆ. ಅಮ್ಮ ಅಂತ ಹೇಳಿ ಕಾಲಿಗೆ ನಮನ ಮಾಡಿ, ಅಮ್ಮ ಏನಾಯ್ತು ದುಃಖದಲ್ಲಿದ್ದೀರಾ ಅಂತ ಕೇಳಿದ್ರೆ, ಅದು ಗಾಂಧಾರಿ ಅವರು ಗಜಗೌರಿ ಪೂಜೆ ಮಾಡಿ ನನ್ನ ಕರೀಲೇ ಇಲ್ಲ ಮಗನೇ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾರೆ, ಅಮ್ಮ ನೀನು ದೂರ್ವಾಸರ ಮುನಿಯ ಶಿಷ್ಯಳಾಗಿ ಈಗ ಅಳೋದು, ಇಷ್ಟು ಚಿಕ್ಕ ವಿಷಯಕ್ಕೆ ದುಃಖ ಪಡ್ಕೊಂಡ್ಯ. ಹೀಗೆ ಕೈ ಜೋಡಿಸಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ನಿನ್ನೊಳಗೆ ಗಜಗೌರಿ ಕಾಣ್ತಾಳೆ. ಅದು ನನ್ಗೂ ಗೊತ್ತು ಕಣೋ, ಗಜಗೌರಿ ಕಾಣ್ತಾಳೆ, ಆದ್ರೆ ಆ ಗಜಗೌರಿ ಮಾತ್ರ ಕಾಣ್ತಾಳೆ, ದೇವಿ ಮಾತ್ರ ಕಾಣ್ತಾಳೆ, ಅಲ್ಲಿ ಬಂದಿರೋ ಋಷಿ ಮುನಿಗಳೆಲ್ಲ ಕಾಣಲ್ವಲ್ಲ. ಅವಾಗ ಯುಧಿಷ್ಠಿರ, ಹಾ ಸರಿ ಅಮ್ಮ ಅರ್ಥ ಆಯ್ತು ಅಂತ ಹೇಳ್ತಾಳೆ. ನಮ್ಮೆಲ್ಲರ ಮೆಚ್ಚಿನ ಪಾಂಡವ ಬರ್ತಾನೆ. ಹೀಗೆ ನಮ್ಮೆಲ್ಲರ ಮಲ್ಲ ಜಗದೇಕ ವೀರ ಮಲ್ಲ ಜಗದೇಕ ಮಲ್ಲರನ್ನೆಲ್ಲ ಸೋಲಿಸಿ ಅವರನ್ನೆಲ್ಲ ಗೆಲ್ಲುವ ಬಲ್ಲ ಮಲ್ಲ ನಮ್ಮೆಲ್ಲರ ಮೆಚ್ಚಿದ ಭೀಮಸೇನ ಬರ್ತಾರೆ. ಕೂರ್ಸಿ ಇದನ್ನ ಶುರು ಮಾಡ್ತಾರೆ. ರೀತಿನೇ ಆಗಿತ್ತು, ಇದನ್ನ ಒಳಗಾಗಿ ಅವ್ರು ನೋಡಿ, ಅಮ್ಮ ನೀನು ಈಗ ಬರೋದು ಎರಡು ತಂದಿ ಕಾಲ್ ಮೇಲೆ ಈಗ ಹಾಕ್ತೀನಿ, ಯಾರು ಅಂತ ಕೇಳಿದಾಗ ಗಜಗೌರಿ ಪೂಜೆ ಮಾಡಿ ನನ್ನ ಇಡೀ ಊರಲ್ಲಿರೋರೆಲ್ಲರೂ ಕರೆದು ನನ್ ಮಾತ್ರ ಕರೀಲಿಲ್ಲ. ಅಷ್ಟೊಂದು ಸೊಕ್ಕೆ ಆ ಕುರುಡನ ಹೆಂಡತಿಗೆ, ಈಗ ಏನಮ್ಮ ನೀನ್ ಗಜಗೌರಿ ತರ ಮಾಡ್ಬೇಕು, ನಾನು ಅವ್ರ ಮನೆಯಲ್ಲಿರೋ ಮುಂದೆ ಇರೋ ಗಜಗೌರಿ ಅಂತ ನಮ್ಮನೆ ಮುಂದೆ ಇಡ್ತಿದ್ದೀನಿ, ನೀನ್ ಇಲ್ಲಿ ನೋಡು ಇಲ್ಲಿ ಪೂಜೆ ಮಾಡ್ತೀನಿ, ಇಲ್ಲಿ ಇಟ್ಕೋ ಅಂತ ಹೇಳಿದಾಗ ಇದಿಷ್ಟು ಹೇಳ್ತಾನೆ, ಭೀಮಾ ಈ ತರ ದುಡುಕ್ಬೇಡ, ಆತರ ಬೇರೆಯವ್ರ ಮನೆ ದೇವ್ರನ್ನೆಲ್ಲ ತಂದಿ ನಾವ್ ಈ ತರ ಪೂಜೆ ಮಾಡಿ ತುಂಬಾ ತಪ್ಪು, ಆತರ ಮಾಡ್ಬೇಡ, ಇದು ಅಧರ್ಮ. ಗೌರಿ ಬಿಡು, ಗಜ ನಿನ್ಗೆ ಆನೆ ಬೇಕಲ್ವಮ್ಮ, ಏನ್ ಅಣ್ಣ ಏನ್ ಮಾಡಿದ್ರು ಆನೆನ ಅಂತ ಕೇಳಿದಾಗ ಅವ್ರು ಯುಧಿಷ್ಠಿರ ಹೇಳ್ತಾರೆ, ಮಣ್ಣಲ್ಲಿ ಮಾಡಿದ್ರಪ್ಪ ಅಂತ ಹೇಳಿರ್ತಾರೆ. ಆ ಕಡೆ ಈ ಕಡೆ ನೋಡಿ, ಇಲ್ಲಿ ಮಣ್ಣು, ಅಲ್ಲೊಂದ್ ಮಣ್ಣಿನ ಗುಡ್ಡ ಇತ್ತು, ಅಲ್ಲಿ ಎದ್ದುಕೊಂಡು ಹೋಗಿ ಆ ಗದ ತಗೊಂಡು ಹಿಂಗ್ ಹೊಡೆದಿದ್ದೆ, ಅದೆಲ್ಲ ಪುಡಿ ಆಗೋಯ್ತು. ಅಲ್ಲಿಂದ ಮಣ್ಣು ಎತ್ತಕ್ಕೆ ಶುರು ಮಾಡ್ತಾ ಹಿಂಗೆ. ಅವಾಗ ಧರ್ಮರಾಯಂಗೆ ಒಂದ್ ಕ್ಷಣ ಭಯ ಆಯ್ತು, ಅಯ್ಯೋ ಈ ತರ ಎತ್ತಿ ಇಡೀ ಮನೆಯೇ ಮರಳು ಒಳಗ್ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಭೀಮನ್ನ. ಆಗ ಭೀಮ ಹೇಳ್ತಾರೆ, ಅಣ್ಣ ಆನೆ ಸಾಕಾ ಮಣ್ಣು ಸಾಕಾ ಇನ್ನು ಬೇಕಾ ಅಂತ ಕೇಳಿದಾಗ, ಅಯ್ಯೋ 50 ಆನೆ ಮಾಡ್ಕೊಡ್ತು, ನೀನ್ ಮೊದ್ಲು ಬಾಯಿ ಭೀಮ ಬರ್ತಾನೆ. ಅವಾಗ ಯುಧಿಷ್ಠಿರ ಹೇಳ್ತಾನೆ, ನೋಡ್ರಪ್ಪ ಗಜಗೌರಿ ಪೂಜೆ ಅಂದ್ರೆ ಬರೀ ಗೌರಿ ಅಥವಾ ಆನೆ ಬಗ್ಗೆ ಅಲ್ಲ, ಅದ್ರಲ್ಲಿ ಇನ್ನು ಏನೇನೋ ಇರುತ್ತೆ ಅಂತ ಹೇಳ್ತಿದ್ದಂಗೆನೆ ಅರ್ಜುನ ಬರ್ತಾನೆ. ಅವನು ಕೈ ಮುಚ್ಕೊಂಡು, ಅಮ್ಮ ನಿನ್ನೆ ನೆನೆಸ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳಿ ತಾಯಿಯ ಪಾಠ ತಾಯಿನ ನೆನಪಲ್ಲಿ ಇಟ್ಕೊಂಡು ಬೇಗ ಓಡಿ ಬಂದಂತೆ.
ಹೀಗೆ ಕಾಲ್ ಮುಚ್ಚಿ ಕೈಗೆ ತಲೆ ಮೇಲೆ ಕೈ ಇಟ್ಟು ನಮನ ಮಾಡಿ ಈಗ ಮೇಲ್ ನೋಡ್ತಾನೆ. ಅಮ್ಮನ ಕಣ್ಣಲ್ಲಿ ನೀರು. ಅಮ್ಮ ಅಮ್ಮ ಯಾಕೆ ಅಳ್ತಿರುವೆ? ಏನಾಯ್ತು ನಿಮ್ಗೆ? ಏನಾಯ್ತು? ನೀವ್ ನನ್ಗೆ ಹೇಳಿ ಏನಾಗುತ್ತೆ ಅದ್ ಮಾಡೋಣ ಅದಕ್ಕೆ ನೀವ್ ದಯವಿಟ್ಟಿದ್ರ ಅಳ್ಬೇಡಿ ಅಂತ ಹೇಳಿದಾಗ ಭೀಮ ಹೇಳ್ತಾನೆ, ಅಮ್ಮಂಗ್ ಏನ್ ಕೇಳ್ತೀಯ? ನಾನ್ ಕೇಳು, ನಾನ್ ಹೇಳ್ತೀನಿ. ಏನಾಯ್ತು ಅಂತ ಹೇಳಿದ್ರೆ, ನಿನ್ಗ ಆ ಗಾಂಧಾರಿ ಗೊತ್ತಾ? ಗಜಗೌರಿ ಪೂಜೆ ಮಾಡಿ ಈ ಊರಲ್ಲಿರೋರೆಲ್ಲರನ್ನೂ ಕರೆಸಿ ಅಮ್ಮನ್ ಮಾತ್ರ ಕರ್ದಿಲ್ಲ ಅಂತ. ಆಗ ಆ ಅರ್ಜುನ ಕೂಡ ಅದೇ ಹೇಳ್ತಾರೆ. ಇಷ್ಟೊಂದು ಸೊಕ್ಕೆ ಆ ಗಾಂಧಾರಿಗೆ ಅಂತ ತಿಳ್ಕೊಂಡು ಒಂದೆರಡು ಕ್ಷಣ ಯೋಚನೆ ಮಾಡಿ ಹೇಳ್ತಾರೆ, ಅಮ್ಮ ನನ್ಗೊಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಗಜಗೌರಿ ಪೂಜೆ ನೋಡ್ಬೇಕೆ ಇಲ್ಲ ಗಜಗೌರಿ ಪೂಜೆ ಮಾಡ್ಬೇಕೆ ಅಂತ. ಆಗ ಕುಂತಿ ಹೇಳ್ತಾಳೆ, ಗಜಗೌರಿ ಪೂಜೆ ಮಾಡೋಷ್ಟು ಯೋಗ್ಯತೆ ನನ್ಗಿದ್ಯಾ? ಅಯ್ಯೋ ಅದು ತುಂಬಾ ಇದು ಅಂತ ಹೇಳ್ತಿದ್ದಂಗೆ ಅರ್ಜುನ ಹೇಳ್ತಾರೆ, ಅಮ್ಮ ನಾನ್ ನಿನ್ ಮಾತು ಕೊಡ್ತೀನಿ, ನೀನ್ ನಂಗೆ ಆಶೀರ್ವಾದ ಕೊಡು, ನೀನ್ ನಂಗೆ ಅರ್ಪಣೆ ಕೊಡು, ನಾನು ನಿನ್ನ ಕಡೆಯಲ್ಲಿ ಗಜಗೌರಿ ಪೂಜೆ ಮಾಡ್ತೀನಿ ಅಂತ. ಅದ್ ಹೇಳಿದ ಕೂಡ್ಲೆ ಭೀಮ ಹೇಳ್ತಾನೆ, ಮೊದಲು ಆನೆ ಮಾಡ್ತಿದ್ದಮ್ಮ ಮರಲ್ಲ ಸಾಕು, ಮೊದಲು ನೀನ್ ಆನೆ ಮಾಡ್ತು, ಒಳ್ಳೆ ಮಾತು ಹೇಳಿದ್ಯಾ ನೀನು ಅಂತ ತಿಳಿಸ್ತಾರೆ. ಆಗ ಅರ್ಜುನ ಹೇಳ್ತಾರೆ, ಆ ಕೌರವರು ತಮ್ಮ ತಾಯಿಯ ಕೈಯಲ್ಲಿ ಮಣ್ಣಿನ ಆನೆನ ಪೂಜೆ ಮಾಡ್ತಾರೆ, ಹಂಗಂದ್ರೆ ನಾವು ಆದ್ರೆ ಮಾಡಕ್ಕಾಗುತ್ತಾ? ಈಗಲೇ ಒಂದ್ ಪತ್ರ ಬರೀತೀನಿ, ಇಂದ್ರನಿಗೆ ಹೇಳ್ತೀನಿ, ನಿಮ್ಮ ಇಂದ್ರ ಐರಾವತ ಹಾಗೆ ನಿಮ್ ಕಾಮಧೇನು ಮತ್ತೆ ನಿಮ್ ಕಲ್ಪ ವೃಕ್ಷ ಇತರ ಇತ್ಯಾದಿಗಳನ್ನೆಲ್ಲ ಕಳಿಸಿ ನಾವು ನಮ್ಮಮ್ಮ ಗಜಗೌರಿ ಪೂಜೆ ಮಾಡ್ಬೇಕು ಅಂತ. ಯುಧಿಷ್ಠಿರ ಹೇಳ್ತಾರೆ, ಅರ್ಜುನ ಇಂದ್ರ ಇರೋದಲ್ಲಿ ದೇವಲೋಕದಲ್ಲಿ, ನಾವಿರೋದಲ್ಲಿ ಭೂಲೋಕದಲ್ಲಿ, ನಾವು ಮನುಷ್ಯರು, ಅವ್ನು ದೇವ್ರು, ಈ ತರ ಎಲ್ಲ ಬರಿಬಾರ್ದು ಅಂತ ಹೇಳಿದಾಗ ಅರ್ಜುನ ಒಂದೇ ಮಾತು ಹೇಳ್ತಾನೆ, ನೋಡಣ್ಣ, ನಾನು ಒಂದ್ ಮಗನಾಗಿ ನನ್ನ ತಾಯಿ ಕೈಯಲ್ಲಿ ಇದೊಂದು ಇಚ್ಛೆ ನೆರವೇರಿಸ್ಕೊಟ್ಟಿಲ್ಲ, ಇದೊಂದು ಗಜಗೌರಿ ಪೂಜೆಯನ್ನು ಮಾಡಿಸ್ಕೊಟ್ಟಿಲ್ಲ ಅಂದ್ರೆ ನನಗೆ ಭೂಮಿ ಮೇಲೆ ಇರೋದೇ ಬೇಕಾಗಿಲ್ಲ. ನಿಮ್ಮ ಪಾದದ ಸಾಕ್ಷಿ, ನಾನು ಗಜಗೌರಿ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಯುಧಿಷ್ಠಿರ ಭಯಪಡ್ಕೊಂಡು, ಆಯ್ತಪ್ಪ ನೀ ಏನ್ ಬೇಕಾದ್ರೂ ಮಾಡ್ಕೊ, ನಾನು ಇನ್ನೇನು ಹೇಳಲ್ಲ, ನೀನುಂಟು ಭೀಮ ಉಂಟು, ಏನಾದ್ರು ಮಾಡ್ಕೊಳ್ಳಿ, ನಾನು ಇನ್ನೊಂದ್ ಮಾತಾಡಲ್ಲ ಅಂತ ಹಿಂದೆ ಸತ್ಬಿಡ್ತಾರೆ. ಅವಾಗ ಅರ್ಜುನ ಬರೀತಾನೆ ಒಂದು ಪತ್ರ. ಭೀಮ ಹೇಳ್ತಾನೆ, ಇನ್ನು ಜೋರಾಗಿ ಬರೀ, ಇನ್ನು ಚೆನ್ನಾಗ್ ಬರೀ ಅಂತ. ಆಗ ಬರೀತಾರೆ, ಇಂದ್ರದೇವರೇ ನಮ್ಗೆ ಈ ತರ ನಮ್ಗೊಂದು ಪೂಜೆ ಮಾಡ್ಬೇಕು, ಅದಕ್ಕೆ ಐರಾವತ ಹಾಗೆ ಕಾಮಧೇನು ಮತ್ತೆ ಇತ್ಯಾದಿ ಎಲ್ಲ ನಮ್ಗೆ ಕಳಿಸ್ಕೊಡಿ ಅಂತ. ಇಂದ್ರದೇವರು ಕೂಡ ಮೆಚ್ಚಿ ಒಪ್ಪಿ ಅದನ್ನೆಲ್ಲ ಕಳಿಸ್ಕೊಡ್ತಾರೆ. ಆಗ ಎಲ್ಲ ಸರಿಯಾಗಿರುತ್ತೆ. ಆಗ ಯುಧಿಷ್ಠಿರ ಒಂಚೂರು ಎಲ್ಲೋ ಬೇಜಾರಾಗುತ್ತೆ. ಎಲ್ಲ ಎಲ್ಲರೂ ಅವ್ರ ಕೈಲಿ ಏನೇನಾಯ್ತು ಅದೆಲ್ಲ ಮಾಡಿದ್ರು, ಆದ್ರೆ ನಮ್ಗೆ ಇವ್ರಿಗೆಲ್ಲ ದಾನ ಧರ್ಮ ಮಾಡಕ್ಕೆ ಏನೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಭೀಷ್ಮ ಪಿತಾಮಹಗಳು ಮತ್ತೆ ಹಾಗೆ ಅವರು ಎಲ್ಲ ಹಿರಿಯರು ಏನೇನ್ ಕೂಡಿಟ್ಟಿದ್ರು ಆ ಅಪಾರ ಧನ ಸಂಗ್ರಹವನ್ನು ಪೂರ್ತಿಯಾಗಿ ತಂದು ಕೊಡ್ತಾರಂತೆ ಧರ್ಮರಾಯನ್ಗೆ. ನೀನ್ ಆರಾಮಾಗಿ ಏನು ಯೋಚನೆ ಮಾಡ್ದೆ, ನೀನ್ ಚೆನ್ನಾಗಿ ಇಡೀ ಪೂಜೆ ನಡ್ಸ್ಕೊಡು ಅಂತ ಹೇಳ್ತಾರಂತೆ. ಆವಾಗ ಅಲ್ಲಿ ಎಲ್ಲ ಜನ ಬಂದಿರ್ತಾರೆ, ಎಲ್ಲ ಸಾಧು ಸನ್ಯಾಸಿಗಳು ಎಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ಒಂದ್ ಜಾಗ ಬೇಕಲ್ಲ. ಅದಕ್ಕೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರೇ ಅವ್ರ ಕೃಪೆಯಿಂದ ಒಂದು ದೊಡ್ಡ ಭವ್ಯವಾದ ಒಂದು ಮಂಟಪವನ್ನು ನಿರ್ಮಾಣಿಸ್ತಾರೆ. ಅಲ್ಲಿ ಎಲ್ಲ ಪೂಜೆ ನಡೆಯುತ್ತೆ. ಇನ್ನೇನ್ ಪೂಜೆ ಮಾಡ್ಬೇಕು, ಅವಾಗ ನಾರದ್ರು ಬಂದು ಹೇಳ್ತಾರೆ, ನೋಡು ಗಾಂಧಾರಿ ಮಾಡಿದ ತಪ್ಪು ನೀ ಮಾಡ್ಬೇಡ, ನೀ ಹೋಗಿ ಎಲ್ಲ ಮರೆತು ಗಾಂಧಾರಿಯನ್ನು ಕೂಡ ಈ ಪೂಜೆಗೆ ಆಹ್ವಾನಿಸು ಅಂತ. ಆಗ ಕುಂತಿ ಹೋಗ್ತಾಳೆ ಗಾಂಧಾರಿ ಹತ್ರ, ಅಲ್ಲಿ ಕರೀತಾಳೆ ಅವ್ರನ್ನ, ಅಕ್ಕ ನೀವ ಅಕ್ಕ ನೀವ ನಾನು ಆ ಗಾಂಧಾರಿ ಹೇಳ್ತಾರೆ, ನೀನು ಕೈಯಕ್ ಬಂದಿಲ್ಲ, ನೀನು ಜರಿಯಕ್ ಬಂದಿದ್ಯಾ? ನೀನು ನನ್ಗೀಗ ಕೈಲಿಲ್ವಲ್ಲ ಗಜಗೌರಿ ಪೂಜೆಗೆ, ಅದಕ್ಕೆ ನನ್ಗೀಗ ಚುಚ್ಚಿ ಜರಿಯಕ್ ಬಂದಿದ್ಯಾ ನೀನು? ನಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ತುಂಬಾ ಕಠೋರ ಮಾತುಗಳನ್ನ ಆಡ್ತಾಳೆ. ಗಂಡ ಸತ್ತಿರೋ ನಿನಗ್ ಯಾಕೆ ಈ ಗಜಗೌರಿ ಪೂಜೆ ಮಾಡೋ ವ್ರತ ಮತ್ತೆ ಇಲ್ಲಿ ಬಂದು ನನ್ನ ಆಹ್ವಾನಿಸೋ ನೆಪ ಇದೆಲ್ಲ ಯಾಕೆ ಬೇಕು ನಿನ್ಗೆ ಅಂತ ಹೇಳಿದಾಗ ನಾರದ್ರು ಅದನ್ನ ಅಲ್ಲೇ ನಿಲ್ಸಿ, ಕುಂತಿ ನಿನ್ನ ಧರ್ಮ ಕರಿಯಕ್ಕಿತ್ತು, ನೀ ಕರ್ದೆ, ಇಲ್ಲಿಂದ ನಡಿ ಹೋಗೋಣ. ಹಾಗೆ ಗಾಂಧಾರಿ, ಈ ತರ ಮನೆಗ್ ಬಂದಿರೋ ಒಬ್ರು ಅತಿಥಿಗೆ ಈ ತರ ಅಪಮಾನಿಸೋದು ನಿಜ ಸರಿ ಇಲ್ಲ, ಈ ತರ ಮಾಡ್ಬಾರ್ದು ಅಂತ ಹೇಳಿ ಕುಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಆ ಪೂಜೆ ಎಲ್ಲಿ ನಡೀತಾ ಇರುತ್ತೆ ಸ್ಥಳ ನೋಡಿ ಎಲ್ಲರಿಗೂ ತುಂಬಾ ಆನಂದ ಆಗುತ್ತೆ. ಎಲ್ಲ ಇದೆಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವರು ಅದನ್ನ ಹೇಗೆ ವರ್ಣಿಸ್ತಾರೆ ಅಂದ್ರೆ ಅದೊಂದು ಆನಂದದ ಸಾಗರ. ಎಲ್ಲರೂ ಅಷ್ಟು ಖುಷಿಯಾಗಿರ್ತಾರೆ, ಎಲ್ಲರೂ ನಗ್ತಿರ್ತಾರೆ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ದೇವ್ರು ಕೂಡ ಮೇಲಿಂದ ಆ ಗಜಗೌರಿ ವ್ರತವನ್ನು ನೋಡ್ತಾ ಇರ್ತಾರೆ.
ಆಗ ಭೀಮ ತಂದು ಎಲ್ಲ ಪೂಜೆಗಳೆಲ್ಲ ಆದ್ಮೇಲೆ ಭೀಮ ತಂದು ಆರತಿಯ ತಟ್ಟೆ ಕೊಟ್ಟಾಗ ಕುಂತಿ ಆರತಿ ಮಾಡ್ಬೇಕಾದ್ರೆ ಗೌರಿಯ ಗೌರಿ ಎಲ್ಲಿ ಸ್ಥಾಪಿಸಿರ್ತಾರೆ ಅಲ್ಲಿಂದ ಒಂದು ದೊಡ್ಡ ಬೆಳಕು ಹೀಗೆ ಪ್ರತ್ಯೇಕವಾಗುತ್ತೆ. ಆ ಬೆಳಕಿನಿಂದ ಶಿವ ಸಹ ಪಾರ್ವತಿ ಇಬ್ರು ಅಲ್ಲಿ ಕಾಣಿಸ್ಕೊಳ್ತಾರೆ. ಆಗ ಅವ್ರು ಹೇಳ್ತಾರೆ, ಕುಂತಿ ನಿನ್ನ ನಿಷ್ಕಾಮ ಸೇವೆ ಮತ್ತು ಈ ವ್ರತದಲ್ಲಿ ಯಾವ ಶುದ್ಧ ಮನಸ್ಸಿನಲ್ಲಿ ಪೂರ್ಣ ಭಕ್ತಿ ಹಾಕಿ ಹೇಗೆ ನೀನು ಇಡೀ ವ್ರತವನ್ನು ಮಾಡಿದ್ಯಾ, ಇದರಿಂದ ನಾವು ನಮ್ಗೆ ತುಂಬಾ ಸಂತೋಷ ಆಗಿದೆ. ನಿಮ್ಗೆ ಏನ್ ಬರಬೇಕು ಕೇಳು, ನಾನ್ ಕೊಡ್ತೀನಿ ಅಂತ. ಆಗ ಕುಂತಿ ಹೇಳ್ತಾಳೆ, ನಮ್ಗೆ ಏನು ಬೇಡ, ನನ್ಗೆ ಎಲ್ಲ ಇದೆ, ನೀವ್ ನನ್ಗೆಲ್ಲ ಕೊಟ್ಟಿದ್ದೀರಾ, ನೀವ್ ನನ್ ಕಣ್ಮುಂದೆ ಬಂದಿದ್ದೀರಾ, ಅದೇ ಖುಷಿ ಅಂತ ಹೇಳ್ತಾರೆ. ಆದ್ರೆ ಶಿವ ಹೇಳ್ತಾರೆ, ಇಲ್ಲ ಏನಾದ್ರೂ ಒಂದು ಕೇಳಲೇಬೇಕು ಅಂತ. ಆಗ ಕುಂತಿ ಹೇಳ್ತಾಳೆ, ಮಾಡರಯ್ಯ ಮುಂದೆ ಯಾರು ಇಂಥ ವ್ರತವ, ಯಾರು ಕೇಳುವರು ಈ ಚರಿತವ, ನೀಡು ಅವರಿಗೆ ಸಕಲ ವಿಧದ ಸುಖ ಸಂಪದವ. ಈ ತರ ಐರಾವತ ಕಾಮಧೇನುನೆಲ್ಲ ದೇವಲೋಕದಿಂದ ತಂದು ಮುಂದೆ ಯಾರು ಈ ತರ ಗಜಗೋರಿ ಪೂಜೆ ನಡೆಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಈ ಮನ್ಸಲ್ಲಿ ನನ್ಗೆ ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಈ ಕಥೆ ಮುಂದೆ ಯಾರೆಲ್ಲ ಕೇಳ್ತಾರೆ ಅವ್ರಿಗೆ ಈ ಎಲ್ಲಾ ವರವನ್ನು ಕೊಡಿ ಅಂತ ಕುಂತಿ ಶಿವನ್ ಹೇಳಿದಾಗ, ಶಿವ ಇನ್ನೂ ಮೆಚ್ಚಿ ಗೌರಿ ಹೇಳ್ತಾಳೆ, ನೋಡ್ತಾ ಗೌರಿ, ನಮ್ಮ ಕುಂತಿ ಎಷ್ಟು ಒಳ್ಳೆ ಮನಸ್ಸು, ಶುದ್ಧ ಮನಸ್ಸಿರುವಂತ ಒಂದು ಹೆಣ್ಣು, ನಿನಗಾಗಿ ಏನಾದ್ರು ಕೇಳು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಕೇಳ್ತಾಳೆ. ಈ ತರ ಜ್ಞಾನಿಗಳು ತುಂಬಾ ಸಾಮಾನ್ಯವಾಗಿ ಸಿಗೋದಿಲ್ಲ. ಈ ತರ ನಿಷ್ಕಾಮ ಸೇವೆ ಮಾಡೋರು ತುಂಬಾ ಸಾಮಾನ್ಯವಾಗಿ ಸಿಗೋದಿಲ್ಲ. ಅದಕ್ಕೆ ಈ ಕಥೆ ಎಲ್ಲಾರು ಕೇಳಿ ಎಲ್ಲರಲ್ಲೂ ಆ ನಿಷ್ಕಾಮ ಭಾವ ಹುಟ್ಟಬೇಕು ಅಂತ ಶಿವ ಹೇಳ್ತಾರೆ. ಅದು ನಮ್ ಪ್ರಭುಜಿ ಪ್ರತಿ ಕ್ಲಾಸ್ ಅಲ್ಲೂ ಪ್ರತಿಯೊಂದು ಸೆಷನ್ ಆದ್ಮೇಲೂ ನಮ್ಗೆ ಒಂದೇ ಹೇಳ್ಕೊಡ್ತಾರೆ. ಅದನ್ನ ನೀವೆಲ್ಲ ನನ್ ಜೊತೆ ಮಾಡಿ, ಕೈಗಳು ಈ ತರ ಇಟ್ಕೊಂಡು ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಹರಿ ಓಂ. ಆಗ ಶಿವ ಈ ವರ ಕೊಟ್ಟು ಅಲ್ಲಿಂದ ಮಾಯ ಆಗ್ತಾರೆ. ಆಗ ಕುಂತಿ ಅರ್ಜುನನ ಹತ್ರ ಹೋಗಿ ಹೇಳ್ತಾಳೆ, ಇದೆಲ್ಲ ಸಾಧ್ಯವಾಗಿದ್ದು ನಿನ್ನಿಂದಲೇ, ನಿನ್ನಂತ ಸುಚಿತ್ರ ಎಲ್ಲರಿಗೂ ಸಿಗಲಿ, ನಿನ್ನ ಕತೆ ಈ ಭೂಮಿ ಇರೋವರೆಗೂ, ಜನರಿರೋವರೆಗೂ ಅವ್ರಿಗೆಲ್ಲರಿಗೂ ಈ ಕತೆ ಸ್ಮರಿಸಿರ್ಲಿ, ಅವರೆಲ್ಲ ನಿನ್ ಬಗ್ಗೆ ಮಾತಾಡ್ಲಿ. ನೀನ್ ಯಾವ ಈ ವ್ರತ ಮಾಡಿಸಿಕೆ ಲೋಕಕ್ಕೆ ಕಲ್ಯಾಣ ಆಯ್ತು ನಿನ್ನಿಂದ, ಅದಕ್ಕೆ ಈ ಲೋಕವೆಲ್ಲ ನಿನ್ನ ಕೊಂಡಾಡ್ಲಿ ಅಂತ ಕುಂತಿ ಕೂಡ ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾಳೆ. ಅದ್ರಿಂದಲೇ ಯಾರ್ಯಾರು ಈ ಗಜಗೌರಿ ವ್ರತ ಚರಿತ್ರೆಯನ್ನು ಆನಂದದಿಂದ ಆಲಿಸಿ ತಾಯಿಯ ಸೇವೆಯನ್ನು ಅಖಂಡವಾಗಿ ಮಾಡ್ತಾರೋ ಅವರಿಗೆಲ್ಲರಿಗೂ ಈ ಗಜಗೌರಿ ಪೂಜೆ ಮಾಡಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತೆ ಅಂತ ಅವತ್ತು ಆ ಶಿವ ನುಡಿತಾನೆ. ಅದು ಹಾಗೆ ಆಗಲಿ. ಯಾಕಂದ್ರೆ ಈ ಕಥೆಯಲ್ಲಿ ನಾವು ಕಲಿಯೋಕ್ಕಿರೋದು ಎಷ್ಟೊಂದಿದೆ. ಅದ್ರಲ್ಲಿ ಒಂದು, ತಾಯಿಗೆ ಯಾವಾಗ್ಲೂ ಅಖಂಡವಾಗಿ ನಾವು ಸೇವೆ ಮಾಡ್ಬೇಕು. ಅವರು ಕೇಳಿದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ತಾಯಿಯ, ಯಾಕಂದ್ರೆ ತಾಯಿ ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಾರೆ. ಆದ್ರಿಂದ ತಾಯಿಯೇ ದೇವರ ಸ್ವರೂಪ ಅಂತ ಹೇಳಿ ಈ ಕಥೆ ನಮ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನಮ್ಮೆಲ್ಲರ ಕಲ್ಯಾಣ ಸೌಭಾಗ್ಯವಾಗಲಿ ಅಂತ ಪ್ರಭುಜಿಗೆ ಮತ್ತೆ ಆ ಈಶ್ವರನಲ್ಲಿ ಕೇಳ್ಕೊಂತ ಈ ಹರಿಕಥೆಯನ್ನು ಸಮಾಪ್ತ ಮಾಡುತ್ತೇನೆ. ಧನ್ಯವಾದಗಳು. जय हो मान्या, जय हो, जय हो हरिकथा ज्योति मान्या की जय हो। Understand? जय मां अम्बे, 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 जय मां, 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 जय मां, जय मां। ತಾಯಿಯ ದಿನಾಚರಣೆ ಅದು ಸಂದರ್ಭವಾಗಿ ಮಾನ್ಯ ಹೇಳಿದ ಕಥೆ ಬಹಳ ಚೆನ್ನಾಗಿತ್ತು. ಗಜಗೌರಿ ವ್ರತ ಮಾಡ್ಬಿಟ್ಟು ನಮ್ಗೆಲ್ರಿಗೂ ಬಂದ್ಬಿಡಿ, ಮಾನ್ಯ ಅಂತ ಬಂದ್ಬಿಡ್ತು, ತಾಯಿಯವ್ರಿಗೆ ಗಜಗೌರಿ ಅಂತ ಹೇಳ್ತಾರೆ. ಯಾರು ಯಾರು ಬಂದಿರುತ್ತಾ ಯಾರಿಗೆ